Hi friends, I am Puneet. Welcome to my official YouTube channel Puneet Forum. ಸ್ನೇಹಿತರೆ, IBPS ಓಕೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಅದು ಪ್ರೊಬೇಷನರಿ ಆಫೀಸರ್ಗೆ 1167 ಹುದ್ದೆಗಳಿಗೆ ಅಧಿಸೂಚನೆ ಇವತ್ತು ಪ್ರಕಟ ಆಗಿದೆ ಸ್ನೇಹಿತರೆ. ಸೊ ಏನಿದು IBPS PO ಬ್ಯಾಂಕಲ್ಲಿ ಯಾವ್ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ, ಮತ್ತು ಸ್ಯಾಲ್ರಿ ಏನು, ಎಜುಕೇಷನ್ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಮಾಡಿರ್ಬೋದು ನೀವು, ಎನಿ ಪರ್ಸೆಂಟೇಜ್ ಅಪ್ಲಿಕೇಬಲ್ಲು, ಮತ್ತು ಏಜ್ ಲಿಮಿಟ್ ಏನಿರುತ್ತೆ, ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೆಂಗಿರುತ್ತೆ, ಯಾವಾಗ ಎಕ್ಸಾಮ್ಗಳು, ಅದರ ಡೀಟೇಲ್ ಇಂಟರ್ವ್ಯೂ ಯಾವಾಗ, ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಏನೇನು ಓದಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬನ್ನಿ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ IBPS ಬ್ಯಾಂಕ್ PO ಅಂದರೆ ನಾನು ನಿಮಗೆ ಇವಾಗೇನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋದ PDF ಕಂಪ್ಲೀಟ್ ನಿಮಗೆ ನೋಟಿಫಿಕೇಶನ್ PDF ಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತಿದೆ, ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಥವಾ ನೀವು ಹೋಗಿ ಸರ್ಚ್ ಮಾಡಿದ್ರು ಕೂಡ ಟೆಲಿಗ್ರಾಮಲ್ಲಿ PUNEETHFORUM ಅಂತ ಇಲ್ಲಿದೆ ನೋಡಿ. ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಇರತಕ್ಕಂಥದ್ದು ನನ್ನ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಜಾಯ್ನ್ ಆದರೆ ಕ್ವಿಝಸ್ಸು ಮತ್ತು PDF ನೋಟ್ಸು ಎಲ್ಲ ವಿಡಿಯೋಸ್ಗಳು ನೀವು ತೊಗೋಬೋದು. ಫೈನ್. ಸೊ IBPS PO ಓಕೆ, ಇಟ್ ಈಸ್ ಎ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಹೇಳಿ ನಮ್ಮ ಬ್ಯಾಂಕಿಂಗ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಸೊ ಇಲ್ಲಿ ಎಲ್ಲ ಬ್ಯಾಂಕ್ಗಳು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಪ್ರೈವೇಟ್ ಅಲ್ಲ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಲೈಕ್ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಓಕೆ, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಬ್ಯಾಂಕ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಸೊ ಇಲ್ಲಿ ರ್ಯಾಂಕಿಂಗ್ ಏನು ಬರುತ್ತೆ, ಅಲ್ಲಿ ಬ್ಯಾಂಕಿಗೆ ಅಪಾಯಿಂಟ್ಮೆಂಟ್ ಪರ್ಮನೆಂಟ್ ಬೇಸಿಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಇದು 45,000 ಪ್ಲಸ್ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ. ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್, ಪ್ರೊಬೇಷನರಿ ಆಫೀಸರ್ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇನ್ ಬ್ಯಾಂಕಲ್ಲಿ. ಓಕೆ ಫೈನ್. ಸೊ ಇವತ್ತು ಬಂದಿರತಕ್ಕಂಥ ಇದ್ರ ಪ್ರಕಾರ ಯಾವ್ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತವೆ, ಅಪ್ ಟು ಲಾಸ್ಟ್ ಇಯರ್ ತನಕ ಒಟ್ಟು 17ರಿಂದ 20 ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು. ಇವಾಗ ಯಾಕಪ್ಪ ಕಮ್ಮಿ ಆಗಿದೆ ಅಂದರೆ ನಿಮ್ಗೆ ಗೊತ್ತಿದೆ, ಎಲ್ಲ ಬ್ಯಾಂಕ್ಗಳು ಮರ್ಜರ್ ಆಗಿಬಿಟ್ಟಿದೆ. ಸೊ ಅದರಿಂದ ಇಲ್ಲಿ ನಿಮ್ಗೆ ಏನು ಕಾಣಿಸಿಗುತ್ತೆ, 3, 3, 6, 3, 9, 10, 11 ಬ್ಯಾಂಕ್ ಕಾಣಿಸಿಗುತ್ತೆ. ಓಕೆ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಸಿಂಧ್, ಇಲ್ಲೆಲ್ಲ ನಿಮಗೆ ಸಿಂಡಿಕೇಟ್ ಬ್ಯಾಂಕ್ ಇತ್ತು, ವಿಜಯ ಬ್ಯಾಂಕ್ ಇತ್ತು. ಸೊ ಇವಾಗೆಲ್ಲ ಅದು ಮರ್ಚ್ ಆಗಿರೋದ್ರಿಂದ ನಿಮಗೆ ಬ್ಯಾಂಕಿಂಗ್ ಇಲ್ಲಿ ಕಮ್ಮಿ ಸಿಗುತ್ತೆ. ಓಕೆ, ಇದ್ರ ವೇಕೆನ್ಸೀಸ್ ನೋಡ್ಬೇಕಲ್ವಾ. ಸೊ ಟೋಟಲ್ ವೇಕೆನ್ಸೀಸ್ 1167. ಓಕೆ, 167. ಇದು ಆಕ್ಚುಲಿ ಸ್ಯಾಡ್ ಅಂತ ಹೇಳ್ಬೋದು. ಟಿಲ್ ಲಾಸ್ಟ್ ಇಯರ್ ತನಕ ನಿಮಗೆ 5,000ದಿಂದ 6,000. ಓಕೆ, ಲಾಸ್ಟ್ ಇಯರ್ ನಿಮಗೆ 4,500, 4,300 ವೇಕೆನ್ಸೀಸ್ ಇತ್ತು. ಅದ್ರ ಲಾಸ್ಟ್ ಇಯರ್ ನಿಮ್ಗೆ 5,000, 6,000 ಈ ರೀತಿ ವೇಕೆನ್ಸೀಸ್ಗಳು ಇರ್ತಿದ್ವು. ಆದರೆ ಈ ಸಲ ಕಮ್ಮಿ ಆಗಿದೆ. ಬಟ್ ಕಮ್ಮಿ ಆಗಿದೆ ಅಂತ ಹೇಳಕ್ ರೀಸನ್ ಏನು ಅಂದರೆ, ಇಲ್ಲಿ ನೋಡಿ NR ಅಂತಿದೆ. ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ನಾನು IBPSದು RRB ವೇಕೆನ್ಸಿ ಕೊಟ್ಟಿದ್ದೆ, ಅಲ್ಲಿ ನೋಟಿಫಿಕೇಶನ್ ಬಗ್ಗೆ ಹೇಳಿದ್ದೆ. ಅಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ. ಝೀರೋಗೂ NRಗೂ ಡಿಫ್ರೆನ್ಸ್ ಇದೆ. ಝೀರೋ ಅಂದರೆ ಅಲ್ಲಿ ನಿಮಗೆ ಆ ವೇಕೆನ್ಸಿ ಅವರು ಇಲ್ಲ ಅಂತ ಅರ್ಥ. ಇಲ್ಲಿ NR ಅಂದರೆ ನಾಟ್ ರಿಪೋರ್ಟ್ ಅಂತ ಅರ್ಥ. ಈಗ ನೋಡಿ, ಮಹಾರಾಷ್ಟ್ರ ಬ್ಯಾಂಕ್ ಅವ್ರು ನಾಟ್ ರಿಪೋರ್ಟು, ಕೆನರಾ ಬ್ಯಾಂಕ್ ಅವ್ರು ನಾಟ್ ರಿಪೋರ್ಟು. ಇಲ್ಲಿ ಟೋಟಲ್ 1,667ರಲ್ಲಿ 734 ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದೆ, 350 UK ಬ್ಯಾಂಕಲ್ಲಿದೆ. ಬಟ್ ಈ ನಾಟ್ ರಿಪೋರ್ಟ್ ಅಂತಿದೆಯಲ್ಲ, ಇವರು ಮುಂದೆ ಅಪ್ಕಮಿಂಗ್ ನೆಕ್ಸ್ಟ್ ಮಂತ್ ಆಗಲಿ, ಅದ್ರ ನೆಕ್ಸ್ಟ್ ಮಂತ್ ಆಗಲಿ, ಅಥವಾ ನೆಕ್ಸ್ಟ್ ಇಯರ್ ಆಗಲಿ, ಈ ಪ್ರೋಸೆಸ್ಸು ಎಕ್ಸಾಮಿನೇಷನ್ ಇಂಟರ್ವ್ಯೂ ಆಗೋ ತನಕ ಅಷ್ಟರಲ್ಲಿ ಅವರು ವೇಕೆನ್ಸೀಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡ್ಬೋದು. ಓಕೆ, ಬಟ್ ಈ ಬ್ಯಾಂಕು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಝೀರೋ ಅಂತಿದ್ರೆ ಮಾತ್ರ ಅದು ವೇಕೆನ್ಸಿ ಇದೆ. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಲ್ಲಿ ನೋಡಿ ಝೀರೋ ಇದೆ, ಅಂದರೆ ಇದು ಬರಕ್ಕೆ ಚಾನ್ಸೇ ಇಲ್ಲ, ಈ ವರ್ಷ ಬರಕ್ಕೆ ಚಾನ್ಸೇ ಇಲ್ಲ 2020ಕ್ಕೆ. ಆದರೆ NR ಅಂತಂದರೆ ನಾಟ್ ರಿಪೋರ್ಟ್, ಅಟ್ ಪ್ರೆಸೆಂಟ್ ನಾಟ್ ರಿಪೋರ್ಟ್. ಮುಂದೆ ವೇಕೆನ್ಸೀಸ್ಗಳು ಅವ್ರು ಬೇಕಾದಂಗೆ ಅವರು ತಕ್ಕಂಗೆ ಇನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಸೊ ಈ ವೇಕೆನ್ಸೀಸ್ ನಂಬರ್ ಇದೆಯಲ್ಲ, ಇದು ಮುಂದೆ ಜಾಸ್ತಿ ಕೂಡ ಆಗುತ್ತೆ ಈ ಒಂದು ಏನೋ ಪ್ರೋಸೆಸ್ ಮುಗಿಯೋ ಅಷ್ಟರಲ್ಲಿ. ಅದಕ್ಕೆ ಇದನ್ನು ಈಗಲೇ ಕ್ಲಾರಿಫೈ ಮಾಡ್ತೀನಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ, ಅದಕ್ಕೆ ಈಗಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಫೈನ್. ಇಲ್ಲಿ ನಿಮಗೆ ಏನೇನು, ಯಾವಾಗ ಎಕ್ಸಾಮು, ಏನೇನು ಇರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟು, ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಬನ್ನಿ ಸ್ನೇಹಿತರೆ ನೋಡಿ. ಇವತ್ತು ಏನು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ನಾಳೆ August 5th ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಫೀಸು ಕೂಡ ಅಲ್ಲೇ ಕಟ್ಬೋದು. ನೀವು ಥ್ರೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಕಟ್ಬೋದು. ಮತ್ತು ನಿಮಗೆ ಎಕ್ಸಾಮಿನೇಷನ್ ಯಾವಾಗ ನಡೆಯುತ್ತೆ ಅಂದರೆ, ಇಲ್ಲಿ ಪ್ರಮುಖವಾಗಿ 2 ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ, ಓಕೆ, ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಅಕ್ಟೋಬರಲ್ಲಿ ನಡೀತಕ್ಕಂಥದ್ದು. ಓಕೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದರ ನೆಕ್ಸ್ಟ್ ಮೇನ್ಸ್ ಎಕ್ಸಾಮಿನೇಷನ್, ಅದ್ರ ರಿಸಲ್ಟ್ ನಿಮಗೆ ನವಂಬರಲ್ಲಿ ಬರುತ್ತೆ. ಮೇನ್ಸ್ ಎಕ್ಸಾಮಿನೇಷನ್ ನವಂಬರ್ ಎಂಡ್ 28/11 ನಡೆಯತಕ್ಕಂಥದ್ದು. ಸೊ ಇಂಟರ್ವ್ಯೂ ನಿಮಗೆ January 2021 ಬರುತ್ತೆ. ಆಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಅಲಾಟ್ಮೆಂಟ್ 2021 ಏಪ್ರಿಲಲ್ಲಿ ಆಗ್ತಕ್ಕಂಥದ್ದು. ಓಕೆ, ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಯಾವಾಗ ಎಕ್ಸಾಮ್ ಅಂತ ಡೀಟೇಲ್ ಕೂಡ ಕೊಟ್ಟಿದ್ದಾರೆ. ಫೈನ್. ಸೊ ಇಲ್ಲಿ ನಿಮಗೆ ಏನಪ್ಪ ಏಜು ಅಂದರೆ ಮಿನಿಮಮ್ 20 ಇಯರ್ಸ್ ಇರಬೇಕು. ನೋಡಿ, ಮಿನಿಮಮ್ 20, ಮ್ಯಾಕ್ಸಿಮಮ್ 30 ವರ್ಷ ಇರಬೇಕು. ಯಾವಾಗಕ್ಕಿಂತ ಮುಂಚೆ ಅಂದರೆ 2008, 1990ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. 1/8/2000 ನಂತರ, ಅಂದರೆ ಇದಕ್ಕಿಂತ ಮುಂಚೆ ಹುಟ್ಟಿರಬೇಕು, ಇದಕ್ಕಿಂತ ನಂತರ ಹುಟ್ಟಿರಬಾರ್ದು. 90ರಿಂದ ಮುಂಚೆ ಹುಟ್ಟಿರಬೇಕು, 2000ಕ್ಕಿಂತ ನಂತರ ಹುಟ್ಟಿರಬಾರ್ದು. ಇದು
ಒಂದು ಏಜ್ನ ಪ್ರಕಾರ ಅವ್ರು ಹೇಳಿರೋದು. ಅಂದರೆ ಮಿನಿಮಮ್ 20 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಇರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಇದೆ. SC/STಗೆ 5 ವರ್ಷ ಇದೆ, OBCಗೆ 3 ವರ್ಷ ಇದೆ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ 10 ವರ್ಷ ಇದೆ, ಮತ್ತು ಎಕ್ಸ್ ಸರ್ವಿಸ್ ವುಮನ್ಗೆ 5 ವರ್ಷ ಇದೆ. ಓಕೆ, ಅಂಡರ್ಸ್ಟುಡ್? ಓಕೆ, ಫೈನ್. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಆಸ್ ಪರ್ ಗೌರ್ಮೆಂಟ್ ನಾಮ್ಸ್. ಫೈನ್. ಇಲ್ಲಿ ನಿಮಗೆ ಫೀ ಏನು ಕಟ್ಟಬೇಕು ಅಂದರೆ SC/ST OBC ಅಂದರೆ PWDಗೆ, OBCಗಲ್ಲ, SC/ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 175 ರೂಪಾಯಿ, OBC ಮತ್ತು ಬೇರೆ ಜನರಲ್ ಕ್ಯಾಟಗರಿಗೆ 850 ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಇಲ್ಲ ಆನ್ಲೈನ್ ಮುಖಾಂತರ ನಾಳೆಯಿಂದ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಕ್ವಾಲಿಫಿಕೇಷನ್ ಅಂದರೆ ಎನಿ ಡಿಗ್ರಿ, ಎನಿ ಡಿಸಿಪ್ಲಿನ್, ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಡಿಗ್ರಿ ಆಗಿರ್ಬೋದು, ಮತ್ತು ಪರ್ಸೆಂಟೇಜ್ ಅವ್ರು ಇಲ್ಲಿ ಯಾವುದೂ ಇಟ್ಟಿಲ್ಲ, ಎನಿ ಪರ್ಸೆಂಟೇಜ್ ಪಾಸ್ ಆಗಿರಬೇಕು, ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಡಿಗ್ರಿ ಆಗಿರೋರು, ಅರ್ಥ ಆಯ್ತಲ್ವಾ? ಅಂಡರ್ ಗ್ರಾಜ್ಯುಯೇಟ್ ಅಂತ ಹೇಳ್ಬೋದು. ಫೈನ್. ಇನ್ನು ಎಕ್ಸಾಮಿನೇಷನ್ ಹೆಂಗಿರುತ್ತೆ ಅಂದರೆ, ನೀವು ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಯಾವಾಗ ಎಕ್ಸಾಮ್ ಅಂತ ಹೇಳಿದೆ. ಇಲ್ಲಿ ನಿಮಗೆ 2 ಎಕ್ಸಾಮ್, ಪ್ರಿಲಿಮಿನರಿ ಎಕ್ಸಾಮ್ ಅಂತೇಳಿ ಆನ್ಲೈನ್, ಇಲ್ಲಿ ಓಕೆ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. 1 hour ಟೆಸ್ಟ್ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ. ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಒಂದು ಪೇಪರು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ನಾವು ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ, ಮ್ಯಾಥಮೆಟಿಕ್ಸ್ ಅದು. ರೀಸನಿಂಗ್ ಎಬಿಲಿಟಿ ನಿಮಗೆ ಪಜಲ್ಸು ಮತ್ತು ಕೋಡಿಂಗ್, ಡಿಕೋಡಿಂಗು, ಆಲ್ಫಾಬೆಟ್ಟು. ಸೊ ಇದು ರೀಸನಿಂಗ್ ಎಬಿಲಿಟಿ ಅಂತ ಹೇಳ್ತೀವಿ. ಇಲ್ಲಿ 30 ಮಾರ್ಕ್ಸ್ಗೆ ಇಂಗ್ಲೀಷ್ ಆದರೆ 35 ಮಾರ್ಕ್ಸ್ಗೆ ಮ್ಯಾಥಮೆಟಿಕ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ರೀಸನಿಂಗು 35, ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಎಲ್ಲ ಸೆಕ್ಷನ್ಗೂ 20 ಮಾರ್ಕ್ಸ್ ಇರುತ್ತೆ. ಕಟ್ ಅಂದರೆ ಮಿನಿಟ್ ಇರುತ್ತೆ. ಅಂದರೆ ಒಂದು ಸೆಕ್ಷನ್ 20 ಮಿನಿಟ್ ಆದ ತಕ್ಷಣ ಅದು ಮುಂದಕ್ಕೆ ಹೋಗ್ಬಿಡುತ್ತೆ. ಅಷ್ಟರೊಳಗೆ ನೀವು ಆನ್ಸರ್ ಮಾಡಬೇಕು. ಒಂದೊಂದು ಸೆಕ್ಷನ್ಗೆ 20 ನಿಮಿಷ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಇರುತ್ತೆ, ಯಾಕೆಂದರೆ ಕಂಪ್ಲೀಟ್ ಓವರ್ ಆಲ್ ಇಂಡಿಯಾದಲ್ಲಿ ಕಂಡಕ್ಟ್ ಆಗೋದು. ಇಲ್ಲಿ ಒಂದು ರಾಜ್ಯಕ್ಕೆ ಅಂತ ಸಪ್ರೇಟ್ ನಿಮಗೆ ವೇಕೆನ್ಸೀಸ್ ಇಲ್ಲ. ನಿಮಗೆ ಒಂದ್ಸಲ ನೀವು ಪಾಸ್ ಆದಮೇಲೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಓಕೆ, ಫೈನ್. ಇಲ್ಲಿ ನೋಡಿ, ಇದು ಟೆಸ್ಟ್ ಪಾಸ್ ಆದರೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಅವ್ರಿಗೆ 5 ಸೆಕ್ಷನ್ಸ್ ಇರುತ್ತೆ. ಅಲ್ಲಿ ನೋಡಿ, ಒಂದು 45 ಮಾರ್ಕ್ 60 ಕ್ವಶನ್, 45 ಕ್ವಶನ್ 60 ಮಾರ್ಕ್ಸ್ಗೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ. ಇನ್ನೊಂದು ಜನರಲ್ ಅವೇರ್ನೆಸ್ ಮತ್ತು ಎಕಾನಮಿ, ಬ್ಯಾಂಕಿಂಗ್ ಬಗ್ಗೆ, ಅಂದರೆ ಒಂಥರ ಕರೆಂಟ್ ಅಫೇರ್ಸ್, ಅದೊಂದು 40 ಮಾರ್ಕ್ಸ್ಗೆ ಇರುತ್ತೆ, 40 ಕ್ವಶನ್ಸ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜು 35 ಕ್ವಶನ್ಸ್ 40 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಇನ್ನೊಂದು ಸೆಕ್ಷನ್ ಏನಿರುತ್ತೆ ಅಂದರೆ ಒಂದೇ ಪೇಪರು, ಬೇರೆ ಬೇರೆ ಸೆಕ್ಷನ್ ಅಷ್ಟೇ. ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂದರೆ, ಡೇಟಾ ಅನಾಲಿಸಿಸ್ ಅಂದರೆ ನಿಮಗೆ ದತ್ತಾಂಶ ಅಂತ ಬರುತ್ತಲ್ಲ, ಗ್ರಾಫ್ ಬರುತ್ತಲ್ಲ ನೋಡಿ, ಪೈ ಚಾರ್ಟು, ಗ್ರಾಫು, ಮ್ಯಾಥಮೆಟಿಕ್ಸು, ಈ ರೀತಿ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಅದು 60 ಮಾರ್ಕ್ಸ್ಗೆ ಇರುತ್ತೆ, 35 ಕ್ವಶನ್ ಇರುತ್ತೆ. ಟೋಟಲ್ ನಿಮಗೆ 200 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಇನ್ನು 25 ಮಾರ್ಕ್ಸ್ಗೆ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ. ಎಲ್ಲ ಕಂಪ್ಯೂಟರ್ ಬೇಸ್ಡ್ ಇರತಕ್ಕಂಥದ್ದು. ಸೊ ಟೋಟಲ್ 225 ಮಾರ್ಕ್ಸ್ಗೆ ಇರುತ್ತೆ. ನಿಮಗೆ ಇಲ್ಲಿ 3.5 ಗಂಟೆ ಟೈಮ್ ಟೋಟಲ್ ಇರುತ್ತೆ. ಇಲ್ಲಿ ಸೆಕ್ಷನಲ್ ಟೈಮಿಂಗ್ಸು ಕೂಡ ಇದೆ, ಸೆಕ್ಷನಲ್ ಟೈಮಿಂಗ್ಸ್ ಇರೋದೆ. ಮತ್ತು ಇಲ್ಲಿ ನಿಮಗೆ ಪಾಸ್ ಆಗ್ತಿರಲ್ಲ, ಸೆಕ್ಷನಲ್ ಕಟ್ ಆಫು ಇರುತ್ತೆ. ಒಂದೊಂದು ಸೆಕ್ಷನಲ್ಲಿ ಇಷ್ಟು ಕಟ್ ಆಫ್ ಅಂತ ಇಟ್ಟಿರ್ತಾರೆ, ಅಷ್ಟು ಕಟ್ ಆಫ್ ಪಾಸ್ ಆಗಿರಬೇಕಾಗುತ್ತೆ. ಮತ್ತು ಇಲ್ಲಿ ನಿಮಗೆ ಏನಾಗುತ್ತೆ, 3.5 ಗಂಟೆ ಟೈಮ್ ಟೋಟಲ್ ನಿಮಗೆ ಈ ಒಂದು ಮೇನ್ಸ್ ಎಕ್ಸಾಮಿನೇಷನ್ ಸಿಗ್ತಕ್ಕಂಥದ್ದು. ಓಕೆ, ನಿಮ್ಮ ಕಂಪ್ಲೀಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ 1/4. ಓಕೆ, 1/4, 1 ಮಾರ್ಕ್ಸ್ಗೆ 1/4 ಮಾರ್ಕ್ಸ್ ಕಟ್ಟು, 2 ಮಾರ್ಕ್ಸ್ ಕ್ವಶನ್ ಆಗಿದ್ರೆ ಅರ್ಧ ಮಾರ್ಕ್ಸ್ ಕಟ್ಟು, ಈ ರೀತಿ 1/4 ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಫೈನ್. ಇದಿಷ್ಟು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ನಿಮಗೆ. ಮತ್ತು ಇಲ್ಲಿ ನಿಮಗೆ ಎಲ್ಲಿ ಕರ್ನಾಟಕದಲ್ಲಿ ಸೆಂಟರ್ ಇದೆ ಅಂದರೆ ಬೆಂಗಳೂರು. ಇಲ್ಲಿ ನೋಡಿ, ನಾನು ಕರ್ನಾಟಕದ ಮಾತ್ರ ಇಲ್ಲಿ ತೊಗೊಬಂದಿದ್ದೀನಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ. ಬೆಂಗಳೂರು, ಬೆಳಗಾಂ, ಬೀದರ್, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ್, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು ಇದು ಮೇನ್ಸ್ ಎಕ್ಸಾಮಿನೇಷನ್ಗೆ. ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ. ಅಂದರೆ ಮೇನ್ಸ್ ನೀವು ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು ಮಾತ್ರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಇಷ್ಟು ಸೆಂಟರ್ಸ್ ನೀವು ತೊಗೋಬೋದು. ಫೈನ್. ಕಂಪ್ಲೀಟ್ ಡೀಟೇಲ್ ಸಿಕ್ತು. ಎಷ್ಟು ವೇಕೆನ್ಸೀಸ್ ಇದೆ, NR ನಾಟ್ ರಿಪೋರ್ಟ್ ಅಂದ್ರೆ ಏನು, ಮುಂದೆ ಬರುತ್ತೆ ಅಂತ ಅರ್ಥ. ಈಗ ಪ್ರೆಸೆಂಟ್ ಇವತ್ತಿನ ಡೇಟ್ಗೆ 1167 ಮಾತ್ರ ಇರತಕ್ಕಂಥದ್ದು. ಮುಂದೆ ಅದು 2000 ಆಗ್ಬೋದು, 2500 ಆಗ್ಬೋದು. ಬೇರೆ ಬೇರೆ ಬ್ಯಾಂಕ್ಗಳು ಅವರ ಒಂದು ವೇಕೆನ್ಸೀಸ್ನ ಕೊಟ್ಟಾಗ, ಅಟ್ ಪ್ರೆಸೆಂಟ್ ಅವ್ರು ಕೊಟ್ಟಿಲ್ಲ, ನಾಟ್ ರಿಪೋರ್ಟ್ ಅಂತ ಅಷ್ಟೇ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಗೊತ್ತಾಗಿದೆ ಅನ್ಕೋತೀನಿ, ಯಾವಾಗ ಎಕ್ಸಾಮು ಅಂತ. ಮತ್ತು ಕೋವಿಡ್ ಬಗ್ಗೆನೂ ಹೇಳಿದ್ದಾರೆ. ನೀವು ಮಾಸ್ಕ್ ಹಾಕೋಬೇಕು, ಗ್ಲೌಸ್ ಹಾಕೊಂಬರಬೇಕು, ಪರ್ಸನಲ್ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೋಬೇಕು, ಪೆನ್ನು ಅವೆಲ್ಲ ತರಬೇಕು ಅಂತ, ಅದ್ರ ಬಗ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಇದೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಇದರ PDF ಕಂಪ್ಲೀಟ್ ಇದರದ್ದು ಒಂದು ಕ್ಲೀನ್ ಆಗಿರ್ತಕ್ಕಂಥ PDF ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಪೋಸ್ಟ್ ಆದ ತಕ್ಷಣ ದಯವಿಟ್ಟು ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಡೀಟೇಲ್ ನೀವು PDF ನೋಡ್ಕೋಬಹುದು. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಇದ್ರ ಬಗ್ಗೆ ಇನ್ನು ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಪ್ಲೇಲಿಸ್ಟ್ಗೆ ಹೋಗಿ, ಪ್ಲೇಲಿಸ್ಟಲ್ಲಿ SBI PO ಅಥವಾ ಬ್ಯಾಂಕಿಂಗ್ PO ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ. ಅಲ್ಲಿ ಹೆಂಗೆ ಓದಬೇಕು, ಏನೇನು ಸಬ್ಜೆಕ್ಟ್ಸ್ ಇದೆ, ಹೆಂಗೆ ಓದಬೇಕು, ಅದನ್ನು ಯಾವ ರೀತಿ ರೆಫರ್ ಮಾಡಬೇಕು, ಹೆಂಗೆ ಅದನ್ನು ಪಾಸ್ ಮಾಡೋದನ್ನ ಸ್ಟ್ರಾಟಜಿ ಎಲ್ಲ ಮಾಡಿದ್ದೀನಿ. 2-3 ವಿಡಿಯೋ ಇದೆ, ದಯವಿಟ್ಟು ನೋಡಿ. ನೀವು ಅದರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ.